ಯೋಜನೆಯನ್ನು ಮಾಡುವಾಗ, ಸ್ಕೀಮ್ ಮಾಡುವಾಗ ಆ ಯೋಜನೆಯಲ್ಲಿ ಬರುವಂಥ SC/ST ಫಲಾನುಭವಿಗಳೇನಿದ್ದಾರೆ ಆ ಫಲಾನುಭವಿಗಳಿಗೆ ಅಷ್ಟೇ ಈ ಹಣನ ಯಾಕೆಂದರೆ SCP/TSP ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀವಿ. ಸೊ ಈ ಹಣನ ಅಲ್ಲಿಗೆ ಬಳಸೋದ್ರಿಂದ ಇದು ಮಿಸ್ಯೂಸ್ ಆಗಲಿ, ಡೈವರ್ಟ್ ಆಗಲಿ ಅಥವಾ ಅನ್ಯಾಯ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಬಿಕಾಸ್ ಟೈಮ್ ಆ್ಯಂಡ್ ಅಗೇನ್ ದೇ ಆರ್ ರೈಸಿಂಗ್ ದಿ ಇಶ್ಯೂ. ಬಟ್ ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆ ಇಲ್ಲ, ಇಷ್ಟು ಹಣ ಕೊಡೋದು ಇಲ್ಲ. ಎಲ್ಲ ಸ್ಕೀಮ್ಗಳು SCP, ಈವನ್ ಮೈನಿಂಗ್ ಪವರ್, ಗೌರ್ಮೆಂಟ್ ಆಫ್ ಇಂಡಿಯಾ, ದಿ SCP/TSP ಮನಿ ಈಸ್ ಬಿಂಗ್ ಯೂಸ್ಡ್ ಇನ್ ಮಧ್ಯಪ್ರದೇಶ್, ಇನ್ ಗುಜರಾತ್, UP. ಅವರೆಲ್ಲ SCP/TSP ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾರೆ. ಇಟ್ಸ್ ಡೈರೆಕ್ಷನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಡಿಪಾರ್ಟ್ಮೆಂಟ್ ಆರ್ ದಿ ನೀತಿ ಆಯೋಗ್ ಸೇಸ್ ದಿಸ್. ಸೊ ಈಗಿರುವಾಗ ನಾನು ಇದನ್ನು ಡಿಪೆಂಡ್ ಮಾಡಬೇಕು ಆ ಕಾರಣಕ್ಕೇನು ಮಾತಾಡ್ತಾ ಇಲ್ಲ. ವಿತ್ ಆಲ್ ಕನ್ಸರ್ನ್ ಫಾರ್ ದಿ ಅಪ್ಲಿಟ್ಮೆಂಟ್ ಆಫ್ ದಿ ದಲೀಸ್ ಈ ಯೋಜನೆ ಶಕ್ತಿ ಯೋಜನೆಗೆ 1,500 ಕೋಟಿ ಕೊಟ್ಟಿದಿರಲ್ಲ, ಯಾವ SC ಗಳಿಗೆ ಕೊಟ್ಟಿದ್ದೀರಿ ಅಂತ ಪಟ್ಟಿ ಕೊಡಿ. ಓಕೆ, ಪಟ್ಟಿ ಕೊಡಿ. ಯಾಕೆಂದ್ರೆ ಆ ಕುಟುಂಬಕ್ಕೆ, ಆ ಸಮುದಾಯಕ್ಕೆ ಕೊಟ್ಟಿದ್ದೀರಿ ಅಂತ ನೀವು ನೀವೇನ್ ಹೇಳಿದ್ರಿ? ಕುಟುಂಬಕ್ಕೆ, ಸಮುದಾಯಗಳಿಗೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಸದನದಲ್ಲಿ, ಶಕ್ತಿ ಯೋಜನೆಗೆ 1,500 ಕೊಟ್ಟಿದ್ದೀರಿ ಅಂದ್ರೆ ಆ ಪಟ್ಟಿ ಕೊಡಿ ನಮ್ಗೆ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ, ನೀವು ಸುಮ್ಮನೆ ಪ್ರಶ್ನೋತ್ತರಕ್ಕೆ ಉತ್ತರ ಕೊಡಬೇಡಿ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಸಲಹೆ ಜೊತೆಲಿ ನೀವೆಲ್ಲ ಹೇಳಿದ್ರಿ, ನಾವು ದಲಿತರಿಗೆ ಈ ಹಣ ಸಿಗಬೇಕು ಅಂತ ಹೇಳ್ತಾ ಇದ್ದೀರಾ. ನಾವು 2,000 ರೂಪಾಯಿ ಕೊಟ್ರೆ ಆ ದಲಿತರ ಕುಟುಂಬಕ್ಕೆ ಹೋಗ್ತೈತೆ ಅನ್ನೋ ಚಂದ್ರಪ್ಪ ಕೂತ್ಕೊಳ್ಳಿ. ಈಗ ದಲಿತರು ನೀವು ಈ ಹಣನ ದುರುಪಯೋಗ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡಿದ್ದೀರಿ. ಆಯಿತು, ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ? ಇಲ್ಲ, ನಾವು ಹಣನ ದಲಿತರಿಗೆ 2,000 ರೂಪಾಯಿ ಏನು ಕೊಟ್ರಿ, ಅಲ್ಲಿ ಒಕ್ಕಲಿಗರಿಗೂ 2,000 ಕೊಟ್ಟಿದ್ದೀರಿ, ದಲಿತರಿಗೂ 2,000 ಕೊಟ್ಟಿದ್ದೀರಿ ಅಂತ ಏನು ಸಬೂಬು ಹೇಳ್ತೀರಾ? ನೀವು IB-ಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತೈತಿದ್ದು? ದಲಿತರಣ ಏನು ದಲಿತರ IB-ನಲ್ಲಿ ಕುತ್ಕೊಂತಾರೆ ಯಾರನ್ನ? ದಾಖಲೆ ಕೊಡ್ಲಾ ನಾನು? IB-ಗಳು ಕೊಟ್ಟಿದ್ದೀರಾ, ಹುಲಿಗಳಿಗೆ ಕೊಟ್ಟಿದ್ದೀರಾ? ಏನು ಹುಲಿಗಳಲ್ಲಿ SC ಒಕ್ಕಲಿಗರು, ಲಿಂಗಾಯತರು, ಹುಲಿಗಳು ಹಿಡ್ಕೊಂಬಂದಿದ್ದೀರಾ ಯಾರನ್ನ? ಹೆಂಗ್ ಕೊಡ್ತೀರಾ ಮಾದೇವಪ್ಪನವ್ರೆ? ನಿಮ್ಮ ಆತ್ಮಸಾಕ್ಷಿ ಹೊತ್ಕೊಂಡು ಹೇಳಿ. ಬೇರೆ ಏನಾರ ತಪ್ಪು ಮಾಡಿದ್ರೆ ನೀವು ಒಪ್ಕೊಂತ ಇದ್ರ? ನಿಮ್ಮ ಆತ್ಮಸಾಕ್ಷಿಗೆ ಕ್ವಶನ್ ಹಾಕೊಳ್ಳಿ. ಬೇರೆ ಏನು ಕೇಳಲ್ಲ, ನಿಮ್ಮ ಆತ್ಮಸಾಕ್ಷಿ ಕ್ವಶನ್ ಹಾಕೊಳ್ಳಿ. ನೀವು ಒಬ್ಬ ಆ ದಲಿತ ಮುಖಂಡರಾಗಿ ನಿಮ್ಗೆ ಸರಿ ಅನ್ಸ್ತಾರೆ ನಿಮ್ಮಿಷ್ಟ ಏನಾನ ಮಾಡ್ಬೋದು. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಲಹೆ ಕೊಟ್ಟಿದ್ದಾರೆ. ಈ ಒಂದು ಬಡ್ಜೆಟ್ ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಹ್ಯಾವ್ ಎ ಸೇ. ಅದು ಕರೆಕ್ಟ್. ನಾನು ಸ್ಟೇಟ್ ಕೌನ್ಸಿಲಲ್ಲಿ ಈ ಮಾತನ್ನು ಹೇಳಿದ್ದೀನಿ. ನೀವು ಬಡ್ಜೆಟ್ ಮಾಡುವಾಗ, ಬೇರೆ ಬೇರೆ ಇಲಾಖೆ ಮಾಡುವಾಗ ನೀವು ಏನು ಪ್ರೋಗ್ರಾಮ್ ಮಾಡ್ತೀರಿ, ಎಷ್ಟು ಜನಸಂಖ್ಯೆ ಇದೆ, ಅದನ್ನು ನೋಡಿ ನಮಗೆ ಇನ್ವಾಲ್ವ್ ಮಾಡಿ ಮಾಡಬೇಕು ಅಂತ ಹೇಳಿದ್ರಿ. ಎಸ್ ಗಿವನ್ ಎ ವೆರಿ ಗುಡ್ ಸಜೆಷನ್. ಐ ಆಲ್ಸೋ ಟೋಲ್ಡ್ ಇನ್ ದಿ ನೇಮಿರಾಜ್ ಪ್ರತಿಯೊಂದು ಏನು ಮಾತಾಡ್ತೀರಾ? ಸಜೆಷನ್ ಕೊಡ್ಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ, ಉತ್ತರ ಕೊಡ್ಲಿಕ್ಕಿಲ್ಲ. ನಾನು ಎಸ್ ಗಿವನ್ ಎ ಗುಡ್ ಸಜೆಷನ್. ನಾವು ಅದನ್ನು ಚರ್ಚೆ ಮಾಡಿದ್ದೀವಿ. ಫೈನಾನ್ಸ್ ಅವ್ರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲಲ್ಲಿ. ಅದು ಆ ಥರ ಆದಾಗ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಮತ್ತು ಪವರ್ಗೆ ಎಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ನಾವು ಎಲ್ಲ ಇಲಾಖೆಗೂ ನಿಮಗೆ ಕೊಟ್ಟಂಥ ಹಣದಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕೊಡಬೇಕು. ಅದು ಕೊಡಲಿ ಓವರ್ ಎಂಡ್ ಬಾಲ ಕಟ್ಟಿದರೆ ಯು ಶುಡ್ ಸರೆಂಡರ್ ದಿ ಮನಿ ಬ್ಯಾಕ್ ಟು ದಿ ಸೋಷಿಯಲ್ ವೆಲ್ಫೇರ್ ಮಿಟ್, ರೀಅಪ್ರೋಪ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. 70 ಬಂದಿದ್ದು ನಿಮ್ಮ ಕಾಲದಲ್ಲ ನಮ್ಮ ಕಾಲದಲ್ಲ? 70 ಬಂತಲ್ಲ ಸರ್ ಮೊನ್ನೆ ಅಧ್ಯಕ್ಷ? 70 ಎಲ್ಲ ನಮ್ಮ ಕಾಲದಲ್ಲೇ ಚಂದ್ರಪ್ಪ. ಅಲ್ಲಲ್ಲ, ನಿಮ್ಮ ಕಾಲದಲ್ಲೇ ಮಾಡಿದ್ದು. ನೀವೇ ಇವಾಗ ತೆಗೆದಿದ್ದೀರಾ? ಅದು ತೆಗೆದಿದ್ದೀರಾ? ಬೇರೆ ರೂಪದಲ್ಲಿ 35,000 ಕೋಟಿ ಕೊಟ್ಟಿದ್ದೀರಾ? ನಾನೇನು ಹೇಳಿದೆ? 35,000 ಕೋಟಿ ಸರ್. ಅಲ್ಲ, ಒಂದ್ ನಿಮಿಷ ಇರಪ್ಪ. ಬಿಜೆಪಿ ಕಾಲದಲ್ಲಿ 8,000 ಕೋಟಿ ಕೊಟ್ಟಿದ್ದಾರೆ, ನಿಜ ಸರ್. ನಾನು ಹೇಳಿದ್ದು ಕಾಂಗ್ರೆಸ್ ಕಾಲದಲ್ಲೂ ಆಯ್ತದ. ನಾನು ನನ್ಗೆ ಈ ಕಡೆ ಆಯ್ತು, ಈ ಕಡೆ ಆಗಿಲ್ಲ ಅಂತ